ಮಾಡಿದಾಗ ಏನು ಮಾಡ್ತಾನೆ, ಅಲ್ಲಿ ಹೋಗಿದ ತಕ್ಷಣ ಮುನಿರತ್ನ ಹೇಳ್ತಾನೆ, ಅವನ ಹತ್ರ ಇದು ಮೊಬೈಲ್ ಎಲ್ಲ ಕೊಟ್ಟು ಒಳಗಡೆ ಬರೋ ಅಂತಾನೆ. ಅಲ್ಲೇ ಮೊಬೈಲ್ ಎಲ್ಲ ಕಿತ್ಕೊಂತಾರೆ. ಸ್ಪೈ ಕ್ಯಾಮ್ರಾ ಮಾತ್ರ ಒಳಗಡೆ ಇರುತ್ತೆ, ಸ್ಪೈ ಆಡಿಯೋ ಇದು, ಅದರಲ್ಲಿ ಎಲ್ಲ ರೆಕಾರ್ಡ್ ಆಗುತ್ತೆ. ಮುನಿರತ್ನ ಕೂಲಾಗಿ ಮಾತಾಡ್ತಾನೆ. ಇಲ್ಲ ಸಾರಿ, ಕೂಲಾಗಿ ಮಾತಾಡಲ್ಲ. ಅಲ್ಲಿ ಬೋಳಿ ಮಗನೇ, ಆ ಮಗನೇ, ಈ ಮಗನೇ, ಅದೇ ನಿಮ್ಮ ಹೆಂಡ್ತಿನ ಕೊಡೋ, ಅದು ಇದು ಏನೋ ನಾವು ಸಂಭಾಷಣೆ ಮಾಡ್ತಾನಲ್ಲ, ಇದೆಲ್ಲ ಮೇ ತಿಂಗಳಲ್ಲಿ ಎಲ್ಲಾಗುತ್ತೆ. ತಿಂಗಳಲ್ಲಾಗಿದ್ದು ಇಷ್ಟು ತಡವಾಗಿ ಆಡಿಯೋ ರಿಲೀಸ್ ಆಗೋದಕ್ಕೆ ಅಂತ ಹೇಳ್ತಾ ಇದ್ದಂದ್ರೆ ಅವನು ಮನೆಯಲ್ಲೆಲ್ಲ ಭಯ ಬೀಳಿಸ್ತಾರೆ. ಮುನಿರತ್ನ ಸರಿ ಇಲ್ವಂತೆ, ಅವನ ಎದುರಾಕೋನಕ್ ಹೋಗ್ಬೇಡ, ಏನೋ ಕೊಟ್ಬಿಟ್ಟು ಸೆಟಲ್ ಮಾಡ್ಕೊಂಡ್ಬಿಡು, ಬೇಡ ಬೇಡ ಅಂತ. ಇವನು ಅವ್ನು ಕೇಳ್ತಾ ಇರೋದು 30 ಲಕ್ಷ, ಇವನು 2-3 ಅಂದ್ರೆ ಅಡ್ಜಸ್ಟ್ ಮಾಡ್ಬಿಡ್ತಾ ಇದ್ದ. 30 ಲಕ್ಷ ಅವನ ಕೈಲಿ ತರಕ್ ಆಗ್ತಾ ಇಲ್ಲ, ಹಂಗಾಗಿ ಡಿಲೇ ಆಗ್ತಾ ಇರುತ್ತೆ. ಇವನೇನ್ ಮಾಡ್ತಾ ಕೊನೆಯದಾಗಿ ಮೊನ್ನೆ ಕರೆದ್ಬಿಟ್ಟು ಅವನು ಚೇಲ ಒಬ್ಬ ಇರ್ತಾನೆ, ಮುನಿರತ್ನ ಚೇಲ ಒಬ್ಬ ವಸಂತ್ ಕುಮಾರ್ ಅಂತೇಳಿ, ಆಕಸ್ಮಿಕವಾಗಿ ಸಿಗ್ತಾನೆ. ಲೈ ಬೋಳಿ ಮನೆ ಸಾಹೇಬ್ರಿಗೆ ನೀನು ಆಟ ಆಡ್ಸ್ಕೊಂಡು ಕೂತಿದ್ಯಾ, ಆಮೇಲೆ ಎಲ್ಲ ಮಾಹಿತಿ ಬಂತು, ನೀನು ಎಲ್ಲ ರೆಕಾರ್ಡಿಂಗ್ಗಳು ಮಾಡ್ಕೊಂಡು ಲೋಕಕ್ಕೆ ಕೊಡ್ತಾ ಇದೆಯಾ ಅಂತ. ಏನಾದರೂ ಮಾಡಿದ್ರೆ ನಿನ್ನ ಕತೆ ಗೊತ್ತು ತಾನೆ. ಇವನ್ನ ಯಾರು ಸ್ವಾಮಿ ಸತ್ತನಲ್ಲಮ್ಮ, ಯಾರದು ಇವನು ರೇಣುಕಾ ಸ್ವಾಮಿನ ಯಾರು ಗೊತ್ತೇನೋ ಮರ್ಡರ್ ಮಾಡಿದ್ದು. ನಮ್ಮ ಮುನಿರತ್ನ ಅವ್ರ ತಂಗಿ ಮಗ ದೀಪಕ್ ಅಂತ ಹೆಸರು ಕೇಳಿದ್ದೇನೋ, ಅವರೇ ಮಾಡಿರೋದು ಗೊತ್ತೇನು ನಿನಗೆ? ಸ್ವತಃ ಅವ್ರು ಹೇಳ್ತಾರೆ, ರೇಣುಕಾ ಸ್ವಾಮಿ ಒಂದು ಕೇಸನ್ನು ಕೂಡ ತಗೊಂಡ್ ಬಂದು ಅವ್ರ ಕಡೆ ವಸಂತ್ ಕುಮಾರ್ ಅನ್ನೋನ್ಗೆ ಹೇಳ್ತಾನೆ. ಹೇಳಿ ಅವನ್ನ ಅದಕ್ಕೆ ಅದಮ್ಕೊಂಡು ಹೋಗಿ ಮುನಿರತ್ನ ಹತ್ರ ಎಲ್ಲ ಸೆಟ್ಲ್ ಮಾಡ್ಕೋ ಅಂತ ಹೇಳ್ತಾನೆ. ಅವನು ಅವತ್ತು ಭಯ ಬಿದ್ದು ಏನ್ ಮಾಡ್ತಾನೆ, ನಿಜಾಗಿ ಇನ್ನೂ ನಾನು ತಡ ಮಾಡಿದ್ರೆ ನನಗೇನೋ ಪ್ರಾಬ್ಲಮ್ ಆಗುತ್ತೆ ಅಂತೇಳಿ ಅವಾಗ ಅವ್ನು ಬಂದು ಪೊಲೀಸ್ ಕಂಪ್ಲೇಂಟ್ ಕೊಡಕ್ಕೆ ಎಲ್ಲ ರೆಡಿ ಮಾಡ್ಕೊಂಡು ಕಂಪ್ಲೇಂಟ್ ಕೊಡ್ತಾನೆ. ಯಾವಾಗ ಗೊತ್ತಾಯ್ತು ಸರ್ ಈ ತರ ಎಲ್ಲ ಮಾತಾಡಿರೋದು ಎಲ್ಲ? ಅವನ್ ನಿನ್ನೆ ಅವನ ಹತ್ರ ನನ್ನ ಹತ್ರ ಚೆನ್ನಾಗೇ ಇರ್ತಾನೆ, ಸೆಲ್ವರಾಜು ಮಾತಾಡ್ತಾನೆ ಇರ್ತಾನೆ. ಇದು ನನಗೆ ಹೇಳ್ಬಿಟ್ರೆ ನನಗೂ ಮುನಿರತ್ನಾಗ ಏನೋ ಗಲಾಟೆ ಆಗುತ್ತೆ ಅಂತ ಬೈಕೆ, ನನ್ನಿಂದ ಯಾಕೆ ಮುನಿರತ್ನಾಗ ಬೇಲು ಗಲಾಟೆ ಆಗಬೇಕು ಅಂತೇಳಿ ನನ್ಗೆ ಹೇಳಲ್ಲ, ಇದನ್ನು ಮುಚ್ಚಿಕ್ತಾನೆ. ನಿನ್ನೆ ಏನ್ ಮಾಡ್ತಾನೆ, ಮನೆಯಲ್ಲ ಕಂಪ್ಲೇಂಟ್ ಎಲ್ಲ ಕೊಟ್ಟಿರ್ತಾನೆ. ನಿನ್ನೆ ಹಣ ಎಲ್ಲಿ ಸಿಗ್ತೀರಾ ಅಂತ. ಸಿಗ್ತೀನಿ ಪಾಪ, ಎಲ್ಲಿ ಸಿಕ್ಕಿದ್ರೆ ನಾನು ಬರ್ತೀನಿ ಅಂತ. ಅವಾಗೇ ನಾನು ಕಂಪ್ಲೇಂಟ್ ಕೊಟ್ಟು ಲೋಕಾಯುಕ್ತಕ್ಕೆಲ್ಲ ಕಂಪ್ಲೇಂಟ್ ಕೊಟ್ಟು ಬಂದಿದ್ದೀನಿ. ಆಮೇಲೆ ಅದೆಲ್ಲ ನೆನ್ನೆ ಈಗೆಲ್ಲ ನೀವು ಬೆಳಗಿಂದ ಟಿವಿಯಲ್ಲಿ ನೋಡ್ತಾ ಇರ್ತೀರಾ ಆಡಿಯೋದು, ಯಾರನ್ನೂ ಅಲ್ಲ ನಾನು ಬೈದಿದ್ದು, ನಿಮ್ಮನ್ನೇ ಬೈದಿದ್ದು. ನೀವು ಕಾಸು ಕೊಡಬೇಡ ಅಂದ್ರಲ್ಲ, ಅದಕ್ಕೆ ನಿಮ್ಮ ಹೆಸರು ಎಲ್ಲಿ ಹೇಳ್ತಾ ಇಲ್ಲ. ಆ ಒಲಿಯ ನನ್ನ ಮಗನ ನಿಮ್ಮನ್ನೇನಾ, ನಾನು ಯಾಕೆ ಅವತ್ತು ಹೇಳಿಲ್ಲ ಅಂದ್ರೆ ನನ್ನಿಂದ ನಿಮ್ಮಿಬ್ಬರಿಗೆ ಯಾಕೆ ಜಗಳ, ಅದಕ್ಕೆ ಹೇಳಿಲ್ಲ ಅಂದ. ಒಂದು ವಿಡಿಯೋನ ಮುನಿರತ್ನ ಅವರು ಸ್ವತಃ ಅವರೇ ಒಂದು ವಿಡಿಯೋ ರೆಕಾರ್ಡ್ ಅನ್ನ ಬಿಟ್ಟಿದ್ದಾರೆ. ಇದೆಲ್ಲ ನನ್ನ ವಿರುದ್ಧ ಷಡ್ಯಂತ್ರ ನಡೀತಿದೆ ಅಂದ್ರೆ MP ಎಲೆಕ್ಷನ್ ಇಂದಲೂ ಕೂಡ ನನ್ನ ವಿರುದ್ಧ ಈ ತರ ಮಾಡ್ತಿದ್ದಾರೆ, ಅಂಡ್ ಆ ಆಡಿಯೋ ಕೂಡ ನಂದಲ್ಲ, ಅದನ್ನೇನೋ ಎಡಿಟ್ ಮಾಡಿದ್ದಾರೆ ಅನ್ನುವಂಥದ್ದನ್ನ ಆರೋಪ ಇವರು ಈಗ ಮುನಿರತ್ನ ಅವ್ರು ಮಾಡ್ತಿರುವಂತದ್ದು. ಅಮ್ಮ, ಈಗ ಆ ಹುಡುಗ ಚೆಲುವರಾಯ ಸ್ವಾಮಿ ಅಲ್ಲಿಂದ ಬಂದು ಇಲ್ಲಿ ಪಟ್ಟಣದಲ್ಲಿ ಬದುಕಕ್ಕೆ ಬಂದಿರೋನು, ಎಜುಕೇಟೆಡ್ ಅಲ್ಲ. ಮುನಿರತ್ನ ಅದರಲ್ಲಿ ಪಂಟ್ರು, ಫಿಲಂ ಪ್ರೊಡ್ಯೂಸರು, ಅರ್ಥ ಆಯ್ತಾ? ಮುನಿರತ್ನ ಫಿಲಮ್ ಅಲ್ಲಿ ಆಡಿಟಿಂಗು, ರೆಕಾರ್ಡಿಂಗು, ಎಡಿಟಿಂಗು ಇದೆಲ್ಲ ದೊಡ್ಡ ಭಾರಿ ಕೈ ಚಲಕ ಕಲ್ತಿರೋನು ಮುನಿರತ್ನ. ಈತ ಮಾತಾಡ್ಬಿಟ್ಟು ನಾನು ಮಾತಾಡಿಲ್ಲ ಅಂತ ಈತ ಹೇಳ್ಬೋದೇ ಹೊತ್ತು, ಪಾಪ ಅವನ ಅಮಾಯಕ ಯಾರೋ ಒಂದು ಸೆಲ್ವರಾಜ್, ಅವ್ನಿಗೆ ಈ ತರ ಟೆಕ್ನಿಕ್ ಎಲ್ಲ ಗೊತ್ತಿಲ್ಲ, ನೇರ ಮನುಷ್ಯ. ಹಂಗಾಗಿ ಮುನಿರತ್ನಂದೇ ಇದು ನೇರ, ಅದನ್ನ ನಾನು ನೋಡಿದ್ದೀನಿ. 13 ವರ್ಷದಲ್ಲಿ ಎಷ್ಟು ಜನ ದಲಿತರನ್ನ ನೀನು ಹಿಂಸೆ ಮಾಡಿದೀಯಾ. ಗೌಡ್ರು ಜಾತಿ ಕಂಡ್ರೆ ಆಗಲ್ಲ, ಗೌಡ್ರು ಅಂದ್ರೆ ಫಸ್ಟ್ ಹೊಡಿಯೇ ಅಂತಾನೆ. 1-2-3 ಜೊತೆಗೆ ಇಟ್ಕೊಂಡ್ಬಿಡ್ತಾನೆ. ನೀನು ಕಾರ್ಪೊರೇಟರ್ ಟಿಕೆಟ್ ಕೊಡ್ತೀನಿ ಇವರು ಅಂತ ಅವ್ರನ್ನ ತೋರಿಸೋದು, ನೋಡೋ ಗೌಡ್ರಿಗೆ ನಾನು ಟಿಕೆಟ್ ಕೊಡ್ತಾ ಇದ್ದೀನಿ, ಇವ್ರಿಗೆ ಗೌಡ್ರಿಗೆ ಟಿಕೆಟ್ ಕೊಡ್ತಾ ಇದ್ದೀನಿ ಅಂತ. ಅವ್ರ ರಾಜಕೀಯ ಆಮಿಷಕ್ಕೆ ಏನ್ ಮಾಡ್ತಾರೆ, ಹೌದು ನಮ್ಮ ಬಾಸ್ ಮುನಿರತ್ನ ಅಂತಾರೆ. ಇಷ್ಟೆಲ್ಲ ನೀವು ಹೇಳ್ತಿದ್ರ ದೌರ್ಜನ್ಯ ಮೊದಲಿಂದನೂ ಕೂಡ ನಿಮ್ಮ ಸಮುದಾಯದ ಮೇಲೆ ಎಲ್ಲ ಮಾಡ್ಕೊಂಡು ಬರ್ತಿದ್ರು ಅಂತ, ಆಗ್ಲೂ ಕೂಡ ಯಾಕೆ ಮುಂದಾಗ್ಲಿಲ್ಲ ಇವರ ಒಂದು ವಿರುದ್ಧ ಈ ನಾವೆಲ್ಲ ಅವ್ರ ಮುನಿರತ್ನಗೆ 4-5 ಕಾರ್ಪೊರೇಟರ್ ಅವಾಗ ಅವ್ರು ಮಾಡೋ ತಪ್ಪುಗಳನ್ನ ಎತ್ತಾಕ್ತಾನೆ ಇರ್ತೀವಿ. ಕೇಳಕ ಯಪ್ಪ ರೆಡಿ ಇಲ್ಲ. ಕೊನೆಯದಾಗ ಮನ್ಸಿನೊಂದು 3 ವರ್ಷ ನಾವು ಬಿಟ್ಟು ಬಂದೇ ಬಿಟ್ಟಿವಿ ಅಯ್ಯಪ್ಪನ ಹತ್ರ, ಬೇಡ ಇವನ್ ಸವಾಸ ಅಂತ. ಅರ್ಥ ಆಯ್ತಾ? ಏನಕ್ಕೆ ಬಿಟ್ಟು ಬಂದಿರಂತೆ, ಈ ತರ ಕೆಟ್ಟ ಬುದ್ಧಿ, ಭಾರಿ ನೀಚ ಬುದ್ಧಿ, ಸ್ಯಾಡಿಸ್ಟು. ಹಂಗಾಗಿ ನಾವೆಲ್ಲ ಹೊರಗಡೆ ಬಂದಿವಮ್ಮ. ಈಗ ನಿಮ್ಮ ಮುಂದಿನ ಈಗ ಕಂಪ್ಲೇಂಟ್ ಅಂತೂ ಆಗಿದೆ, ಸೊ ನಿಮ್ಮ ಮುಂದಿನ ಕಾನೂನಾತ್ಮಕ ಹೋರಾಟ ನಿಮ್ದೇನಾದ್ರೂ ಇದೆಯಾ ಸರ್? ಅಮ್ಮ, ನಮ್ದು ಹೋರಾಟ ಏನಂತ ಹೇಳಿದ್ರೆ, ಮುನಿರತ್ನ ಜೈಲ್ಗೆ ಹಾಕ್ಬೇಕು, ಅವನ ಶಿಕ್ಷೆ ಕೊಡಿಸ್ಬೇಕು ಅನ್ನೋದೆಲ್ಲ ನಮ್ಮ ಹೋರಾಟ ಅಲ್ಲಮ್ಮ. ನಾವು ಅಂಬೇಡ್ಕರ್ ಅನ್ನೋ ನಮ್ಮ ಮನೆ ದೇವರು ಅಂಬೇಡ್ಕರ್. ನಾನು ದಲಿತ ಸಮುದಾಯ ಹುಟ್ಟಿರೋದಕ್ಕೆ ಅದಕ್ಕನ್ನ ಖುಷಿ ನನಗೆ ಬೇರೇನಿಲ್ಲ. ನಾನು ಮಾದಿಗ ಅಂದ್ರೆ ಎದೆ ತಟ್ಕೊಂಡು ಹೇಳ್ತೀನಿ, ಮಾದಿಗ ನಾನು ಒಲಿಯ ಅಂದ್ರೆ ಎದೆ ತಟ್ಕೊಂಡು ಹೇಳ್ತೀನಿ, ಅಷ್ಟು ಖುಷಿ. ಬಟ್ ಇವನು ಅದನ್ನ ನಿಂದನೆ ಮಾಡಿ ಹೇಳ್ತಾನಲ್ಲ ಮುನಿರತ್ನ, ಒಲಿಯ ಆ ಮಾದಿಗ ಅಂತ ಹೇಳ್ತಾನಲ್ಲ, ಅದು ನಾವು ಸಹಿಸಲ್ಲ. ಗೌಡ ಅಂದ್ರೆ ಹೊಡಿತಾನಲ್ಲ, ಗೌಡ್ರ ಅಂದ್ರೆ ಹೊಡಿತಾನಲ್ಲ, ಅದು ಸಹಿಸಲ್ಲ. ಅಂತ ಕೆಟ್ಟ ಬುದ್ಧಿನ ಅವನ್ನ ದೇವ್ರಿಗೆ ಎಲ್ಲಾ ಶಕ್ತಿ ಇದೆ, ನಾವು ದೇವ್ರು ನಂಬ್ತೀವಿ. ದೇವ್ರು ಅವನಿಗೆ ಒಳ್ಳೆ ಬುದ್ಧಿ ಕೊಟ್ಟು ಈ ತರ ಕೆಟ್ಟ ಕೊಲಕ್ಕೆ ಏನಿದೆ ಅವನ ಮನಸ್ಸಲ್ಲಿ ಅದನ್ನೆಲ್ಲ ತೆಗೆದಾಕಿ ಅವನ ಒಂದು ಶುದ್ಧ ಮನುಷ್ಯನಾಗಿ ಪರಿವರ್ತನೆ ಮಾಡಿ ಒಳಗಡೆ ಕಲಿಸ್ಲಮ್ಮ ಅಷ್ಟೇ. ಅವ್ನು ನಮ್ಗೆ ಬೇರೆ ಶಿಕ್ಷೆ ನಾವೇನು ಕೊಡೋಕೆ ನಮ್ಗೆ ಬೇಡ. ಅವನು ಮನುಷ್ಯ, ಅವನು ಇಲ್ಲಿ ಸ್ಟೇಷನ್ ಒಳಗಡೆ ಬರ್ತಾನಲ್ಲ, ಅವನು ಎಲ್ಲ ಕೆಟ್ಟದನ್ನ ತೊಳೆದು ಬಿಸಾಕಿ ಅವ್ನು ಮಾಡಿದ ತಪ್ಪಿಗೆ ಸಾರಿ ಕೇಳ್ಬಿಟ್ಟು ಅವ್ನು ಮುಂದಕ್ಕೆ ಹೋಗ್ತಾ ಇರಲ್ಲ. ನಮ್ಗೆ ಏನಿಲ್ಲ, ಅವ್ನು ಮನುಷ್ಯನಾಗಿ ಬದುಕಬೇಕಷ್ಟೇ. ಬಿಜೆಪಿಯಿಂದಲೂ ಕೂಡ ಒಂದು ಶಿಸ್ತು ಕ್ರಮಕ್ಕೆ ಒಂದು ಮುಂದಾಗಿರುವಂತದ್ದು, ಇದ್ರ ಬಗ್ಗೆ ಏನ್ ಹೇಳ್ತಾರೆ?
ಆಮೇಲೆ ಅದು ನ್ಯಾಷನಲ್ ಪಾರ್ಟಿ, ಬಿಜೆಪಿ ನ್ಯಾಷನಲ್ ಪಾರ್ಟಿ, ಕಾಂಗ್ರೆಸ್ ನ್ಯಾಷನಲ್ ಪಾರ್ಟಿಗಳಲ್ಲಿ ಒಂದು ಶಿಸ್ತುವಾಗಿರೋದಕ್ಕೆ ಅವ್ರು ಅಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆಯುವಂಥದ್ದು. ಹಾಗಾಗಿ ಅವ್ರು ಯಾರು ಎಲ್ರಿಗೂ ಗೊತ್ತು. ಆಮೇಲೆ ಆ ಪಾರ್ಟಿಯಲ್ಲಿ ಕಾಂಗ್ರೆಸ್ಸಲ್ಲೂ ಗೊತ್ತು, ಬಿಜೆಪಿಯಲ್ಲಿ ಗೊತ್ತು, ಏನು ಮುನಿರತ್ನ ಅಂದರೆ ಏನಂತ ಗೊತ್ತು. ಹಾಗಾಗಿ ಇದಕ್ಕೆ ಯಾವ FSL ಬೇಕಾಗಿಲ್ಲ, ಯಾವ ಮಂಪರು ಪರೀಕ್ಷೆನೂ ಬೇಕಾಗಿಲ್ಲ. ಆಡಿಯೋ ಕೇಳಿದ ತಕ್ಷಣ ದಿಸ್ ಈಸ್ ಮುನಿರತ್ನ ವಾಯ್ಸ್ ಅಂತ ಹೇಳ್ಬಿಟ್ಟು ಅದು ಯಡಿಯೂರಪ್ಪ ಅವ್ರಿಗೆ ಗೊತ್ತು, ವಿಜೇಂದ್ರನ್ ಗೊತ್ತು, ಬಿಜೆಪಿ ಹೈಕಮಾಂಡ್ ಗೊತ್ತು, ಕಾಂಗ್ರೆಸ್ ಹೈಕಮಾಂಡ್ ಗೊತ್ತು. ಬಟ್ ಏನು ಮಾಡ್ತೀಯ, ಪ್ರೊಟೆಕ್ಟ್ ಮಾಡ್ಕೋಬೇಕು ನನ್ನ ಪಾರ್ಟಿಯನ್ನು ಅಂತ. ಅದಕ್ಕೆ FSL ಕಲಿಸಿ, ಇನ್ನೊಂದು ಕಲಿಸಿ ಅಂತಾರೆ. FSLಲ್ಲೂ ಆತನ ಕೈ ಚಲಕ ತೋರಿಸಿ ಅದನ್ನು ಸುಳ್ಳಂತ ಹೇಳಿಸೋ ಶಕ್ತಿ ಮುನಿರತ್ನ ಇದೆಯಲ್ಲ, ಅನಾಯಿತಮ್ಮ ಇವತ್ತಿನ ಪ್ರಪಂಚ. ನಾನು ಯಾರ ಮೇಲೆ ದೂರ ಹೇಳಂಗಿಲ್ಲ, ಅರ್ಥ ಆಯ್ತಾರ. ಇವಾಗ FSL ಏನಂತಾರೆ, ಅದು FSL ಅಂತ ಕಲಿಸ್ತೀವಿ ಅಂದ್ಕೊಳ್ಳಿ. ಆವಾಗ ಜನಗಳು ಏನಂತಾರೆ, ಫಸ್ಟ್ ಅವನ ಇಲ್ವಾ ಅನ್ನೋದು ಕಂಡಿಡಿಯೋಣ ಇರೋ ಅಂತಾರೆ. FSL ಅಲ್ಲಿ ಒಂದು ವಾರಕ್ಕೆ ಬರ್ಬೋದು, 15 ದಿವಸಕ್ಕೆ ಬರ್ಬೋದು, ಒಂದು ತಿಂಗಳಿಗೆ ಬರ್ಬೋದು ರಿಪೋರ್ಟು. ಅಷ್ಟರಲ್ಲಿ ಜನ ಕೂಲ್ ಆಗ್ತಾರೆ. ಆಮೇಲೆ ಹೌದು ಮುನಿರತ್ನ ಅಷ್ಟರಲ್ಲಿ ಬಳಿ ಮಗ ಬಿಡ, ಪೊಲೀಸ್ ಅರೆಸ್ಟ್ ಮಾಡಿ ಹೊರಡ ಅವ್ನು ಬಿಡ ಅಂತಾರೆ. ಇವತ್ತಿನ ಆಗಿರುವಂಥ ಜನ ಏನೇ ನಮ್ಮ ದಲಿತ ಸಮುದಾಯ, ಒಕ್ಕಲಿಗರ ಸಮುದಾಯ ಅವನ ವಿರುದ್ಧವಾಗಿ ದಂಗೆ ಎದ್ದಿದ್ದಾರೆ, ಅದನ್ನು ಕೂಲ್ ಮಾಡೋಕ್ಕೆ ಇದೊಂದು ಬೇಡಿಕೆ ಏನಿರುತ್ತೆ ಸರ್? ಅಂದ್ರೆ ಅವ್ರು ಕ್ಷಮೆ ಕೇಳಬೇಕಾ ಅಥವಾ ಈ ರೀತಿ ಮಾಡೋದನ್ನ ನಿಲ್ಲಿಸಬೇಕಾ ಏನು ಅಂತ? ಅವ ಸಂಪೂರ್ಣವಾಗಿ ಮನುಷ್ಯನಾಗಿ ಬದಲಾಗಬೇಕು. ಮಾಡಿರೋ ತಪ್ಪಿಗೆ ಕ್ಷಮೆ ಕೇಳಬೇಕು. ನಮ್ಗೆ ಬೇರೆ ಅವನ ಜೈಲಿಗೆ ಹಾಕೋದು, ಪೊಲೀಸ್ ಸ್ಟೇಷನ್ ಹಾಕೋದು ನಮ್ಮ ಕೆಲಸ ಅಲ್ಲ. ಬೇಡ, ನಮ್ಗೆ ಯಾರನ್ನೂ ನಾವು ಕೆಟ್ಟದ್ದು ಬಯಸೋದು ಬೇಡ. ಅವನಾಗ ಆತನಾಗ ನಾನು ಪರಿವರ್ತನೆ ಆಗಬೇಕು. ನಾನು ಇಷ್ಟು ದಿನ ತಪ್ಪು ಮಾಡಿದ್ದೀನಿ, ಹೌದು ನನ್ನ ತಪ್ಪನ್ನ ನಾನು ಅರಿವಾಗಿದೆ, ನಾನು ತಿದ್ಕೊಂತೀನಿ, ಮನುಷ್ಯನಾಗಿ ಬದುಕ್ತೀನಿ ಅಂತೇಳಿ ನಾನು ಅವನ್ನ ಪರಿವರ್ತನೆ ಮಾಡ್ಕೊಂಡು ಹೊರಗಡೆ ಹೋದ್ರೆ ನಮಗೆ ಸಂತೋಷ. ಅಷ್ಟೇ ನಾವು ಕೇಳೋದು. ನಮ್ಗೇನು ಶಿಕ್ಷೆ ಕೇಳ್ತಾ ಇಲ್ಲ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.